ವಾಲ್ಮೀಕಿ ಅಭಿವೃದ್ಧಿ ನಿಗಮದ ರಾಜಶೇಖರ್ ಅಂತೇಳಿ ಈಸ್ ಎ ಜನರಲ್ ಮ್ಯಾನೇಜರ್. ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ? ಇದು ಡೆತ್ ನೋಟ್ ಎಲ್ಲ ಓದಿದರೆ, ನಾನೆಲ್ಲ ಓದಕ್ಕೆ ಹೋಗೋದಿಲ್ಲ. 6 ಪೇಜ್ ಇದೆ ಡೆತ್ ನೋಟು ಅಂತ ಓದಿದ್ದಾರೆ. ಅದನ್ನೆಲ್ಲ ನಾ ಎಲ್ಲ ಓದಕ್ಕೆ ಹೋಗಲ್ಲ. ಅದ್ರ ಮೇಲೆ 27ನೇ ತಾರೀಕು ಕಂಪ್ಲೇಂಟ್ ಆಗಿದೆ, FIR. ಇದು ಅವರು ಬರ್ಕೊಟ್ಟಿರ್ತಕ್ಕಂಥ ರಿಪೋರ್ಟು, ಕಂಪ್ಲೇಂಟು. ಆಮೇಲೆ ಇವರು ರಾಜಶೇಖರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅವರು 6 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಮನಿ ಮೇಘಾಲಯ್, ಎರಡನೇದು ನಿತೇಶ್ ರಾಜನ್, ರಾಮಸುಬ್ರಹ್ಮಣ್ಯಂ. ಇವರೆಲ್ಲ ಮಣಿ ಮಕಾಲಯ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಿಟಿ ಕರ್ನಾಟಕ ಅಕ್ಯೂಸ್ಡ್ ಪರ್ಸನ್ಸ್. ಇವರೆಲ್ಲ A1. ನಿತೀಶ್ ರಂಜನ್ ಅಕ್ಯೂಸ್ಡ್ ಪರ್ಸನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ರಾಮಸುಬ್ರಹ್ಮಣ್ಯಂ A3 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸಂಜಯ್ ರುದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಪಂಕಜ್ ದ್ವಿವೇದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸುಚಿಸ್ಮಿತಾ ಇವರು ನೋಡಿ ಸರ್, ನೀವೇ ಹೇಳ್ತಾ ಇದ್ರಿ ಬರೀ ಬ್ಯಾಂಕ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೆತ್ ನೋಟ್ ದಲ್ಲಿ ಮಂತ್ರಿ ಹೆಸರಿದೆ, ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ. MD ಮೇಲೆ ಕಂಪ್ಲೇಂಟ್ ಇಲ್ಲ, ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಇಲ್ಲ. ಇದ್ರ ಉದ್ದೇಶ ಏನು? ಅಲ್ಲ ನೀವು ಅಲ್ಲ ರೀ, ಇವ್ರು ಕೊಟ್ಟಿದ್ದ ಫುಲ್ ಆಗಿ ಕೇಳಿ. ಸ್ಟಾರ್ಟ್ ಅವ್ರು ಇದ್ದ ವಿಚಾರ ನೋಡಿ. ಅವ್ರು ಹೇಳುವ ವಿಚಾರ ಕರೆಕ್ಟ್ ಆಗಿ ಕೇಳಿ ಮತ್ತೆ ಮಾತಾಡಿ. ಬರೀ ಬ್ಯಾಂಕ್ದವ್ರ ಹೆಸರ ಅದನ್ನು ನೀವು ಬರ್ತಾ ಸಬ್ಜೆಕ್ಟ್ ಹೇಳ್ತಾರೆ. ಅರ್ಧಂಬರ್ಧ ಕೇಳಿ ಮಾತಾಡ ಹೇಗೆ? Why are you losing your patience? ಇಲ್ಲ ಸರ್, ನಾ ಹೇಳ್ತಾ ಇದ್ದೆ ನಿಮ್ ಗಮನ. Why do you lose your patience? Is it not a fact? ಅದೇ ಫ್ಯಾಕ್ಟ್ ಸರ್, ಅದನ್ನೇ ನಿಮ್ ಗಮನಕ್ಕೆ ತಗೊಂಬರತ್ತೇವೆ. ನಿಮ್ಮ ಸರ್ಕಾರದಿಂದ ಕೊಟ್ಟಂತ ಕೇವಲ ಬ್ಯಾಂಕ್ದವ್ರು ಮತ್ತೆ ಮಾತಾಡಿ, ಮತ್ತೆ ಕೇಳಿ. ಕವಿತಾ, ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ? ಒಂದು ಪದ್ಮನಾಭ, ಎರಡನೇದು ಪರಶುರಾಮ, ಮೂರನೇದು ಸುಚಿ ಸ್ಮಿತಾ. ಯಾರವರು? ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ. ನಾನು ಓದ್ಬಿಡ್ಲ ಇನ್ನೊಂದ್ಸಾರಿ. ಅವ್ರು ಓದಿದ್ದಾರೆ ಅಂತ ನಾವು ಓದ್ತಾ ಇಲ್ಲ, ಓದೇ ಬಿಡ್ತೀನಿ ನಾನು. ಯಾಕಂದ್ರೆ ಟೈಮ್ ಆಗ್ಬಿಡ್ತದೆ ಅಂತ ಓದಕ್ಕೆ ಹೋಗಿರ್ಲಿಲ್ಲ ನಾನು. ಚಂದ್ರಶೇಖರ್ P ಆದ ನಾನು ಈ ದಿನ, ಅದು ಡೆತ್ ನೋಟ್, ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗಿನಂತಿದೆ. JG ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಚಿಸ್ಮಿತಾ ರೌಲ್ ಮುಖ್ಯ ವ್ಯವಸ್ಥಾಪಕರು. ಇದು ಡೆತ್ ನೋಟ್. ಅವರು ಅಶೋಕ್ ಅವರು ಹೇಳಿದ್ರು, ಸಾಯಕ್ಕೆ ಮುಂಚಿತವಾಗಿ ಯಾರು ಅಸತ್ಯ ಹೇಳಲ್ಲ, ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೂ.
ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಹೇಳಲಿಲ್ಲ. ಆಮೇಲೆ ಇತ್ತೀಚೆಗೆ ಮಾರ್ಚ್ 24 ಮಾಹಿತಿಯಲ್ಲಿ ಓದೇ ಬಿಡ್ಲಾ, ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಲ್ಲಿ ಬ್ಯಾಂಕ್ ಉಳಿತಾಯ ಸಂಖ್ಯೆ ಸೋ ಅಂಡ್ ಸೋ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಉಪ ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂಬಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ. ಮಾಡ್ಕೊಂಡ್ರೆ ಮಾತಾಡಲೇಬೇಡಿ ಸರ್. ಏನ್ ಸರ್ ನೀವು ಸರ್, ಈಗ ಎಫ್ಐಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಅಮ್ಮ. ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಎಫ್ಐಆರ್ ನಲ್ಲಿ ಮಂತ್ರಿ ಸೂಚನೆ ಅದನ್ನ ಯಾಕೆ ಸೇರಿಸಲಿಲ್ಲ? ಮಂತ್ರಿ ಹೆಂಗ ಕೈ ಬಿಟ್ರು? ಶಿವಮೊಗ್ಗ ಪೊಲೀಸು 2 ಸಾರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದ್ದೀರಿ. I am not yielding. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.